Dear students, welcome back to our social class. In previous class, I was started your geography second lesson lithosphere. That lesson was completed. Then I move on to the next lesson in the history part, ancient civilizations of India. ಭಾರತದ ಪ್ರಾಚೀನ ನಾಗರಿಕತೆಗಳು. ಸೊ ಆ ನಾಗರಿಕತೆಗಳ ಬಗ್ಗೆ, ಭಾರತದಲ್ಲಿನ ನಾಗರಿಕತೆಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ವೆನ್ ನೊಮ್ಯಾಡಿಕ್ ಲೈಫ್ ಬಿಕಮ್ಸ್ ಸ್ಟೇಬಲ್. ನೊಮ್ಯಾಡಿಕ್ ಲೈಫ್ ಬಿಕಮ್ ಸ್ಟೇಬಲ್ ಅಂದರೆ ಇನ್ ಪ್ರೀವಿಯಸ್ ಕ್ಲಾಸಸಲ್ಲಿ ತಿಳ್ಕೊಂಡ್ರಿ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇಂಡಿಯಾ ಮೀನ್ಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಆಫ್ ಹಿಸ್ಟ್ರಿ ಅಂದರೆ ಪ್ರಾಗೈತಿಹಾಸಿಕ ಕಾಲ. ಸೊ ಯಾವುದೇ ಮನುಷ್ಯ ನಾಗರಿಕನಾಗಿರೋದಕ್ಕಿಂತ ಮುಂಚೆ ಆತ ಯಾವ ರೀತಿ ಇದ್ದ ಅಂದರೆ ಈ ವಾಸ್ ಎ ನೊಮ್ಯಾಡ್ ಅಂದರೆ ಅಲೆಮಾರಿ ಜೀವನ ಮಾಡ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದ, ಹಸಿ ಮಾಂಸ ತಿಂತಾ ಇದ್ದ, ಬೆಂಕಿ ಉಪಯೋಗ ಗೊತ್ತಿರಲಿಲ್ಲ, ಸೊ ಬಟ್ಟೆ ಹಾಕ್ಕೊಳ್ಳೋದು ಗೊತ್ತಾ ಇರಲಿಲ್ಲ. ಸೊ ಈ ವಾಸ್ ಕಾಲ್ಡ್ ಹ್ಯಾಸ್ ಎ ನೊಮ್ಯಾಡ್. ಆತ ಅಲೆಮಾರಿಯಾಗಿ ಜೀವನವನ್ನು ನಡೆಸ್ತಿದ್ದ. ವೆನ್ ನೊಮ್ಯಾಡಿಕ್ ಲೈಫ್ ಬಿಕಮ್ ಸ್ಟೇಬಲ್, ಯಾವಾಗ ಆತ ನಾಗರಿಕನಾಗಿ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಆತನ ಬುದ್ಧಿಶಕ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಅದನ್ನು ಏನಾಗುತ್ತೆ ಅಂದರೆ ವೆನ್ ನೊಮ್ಯಾಡಿಕ್ ಲೈಫ್ ಬಿಕಮ್ ಸ್ಟೇಬಲ್ ಆಗಿರುವಂಥದ್ದನ್ನು ನೋಡ್ಬೋದು. ಆರ್ಕಿಯಾಲಜಿಸ್ಟ್ ಹ್ಯಾವ್ ಕಮ್ ಅಕ್ರಾಸ್ ಸೈನ್ಸ್ across huts and houses in the same places. They have excavated cellars in Burzum. ಓಕೆ, ಬುರ್ಝೋಮ್ ಅನ್ನುವಂಥ ಪ್ಲೇಸಲ್ಲಿ ಏನು ಮಾಡ್ತಾನೆ ಅಂದರೆ, ಸೊ ವಿ ಹ್ಯಾವ್ ಟು ಸಿ ಆನ್ ದಟ್ ಸಿವಿಲೈಸೇಷನ್. ಆರ್ಕಿಯಾಲಜಿಸ್ಟ್ ಇತಿಹಾಸ ತಜ್ಞರುಗಳ ಪ್ರಕಾರ ಸೊ ಈ ರೀತಿಯ ನಾಗರಿಕತೆ ಮೊಟ್ಟ ಮೊದಲಿಗೆ ಕಂಡುಬಂದಿದ್ದೆಲ್ಲಿ ಅಂತಂದರೆ ಇನ್ ದ ಪ್ಲೇಸ್ ಆಫ್ ಬುರ್ಝೋಮ್. ಓಕೆ, ಬುರ್ಝೋಮ್ ಇನ್ ಕಾಶ್ಮೀರ್. ಬುರ್ಝೋಮ್ ಇನ್ ಕಾಶ್ಮೀರ್ ಅನ್ನುವಂಥ ಪ್ಲೇಸಲ್ಲಿ ನಾವು ಮೊದಲ ನಾಗರಿಕತೆಯನ್ನು ನೋಡ್ಬೋದು. ಸೊ ಬುರ್ಝೋಮ್ ಇನ್ ಕಾಶ್ಮೀರ್. ಪೀಪಲ್ ದೋಸ್ ಟೈಮ್ಸ್, ಆಗಿನ ಕಾಲದಲ್ಲಿ, ಯೂಸ್ ಟು ಡಿಗ್ ಶಾಲೋ ಪಿಟ್ಸ್. ಆತ ಕೆಲವು ಗುಂಡಿಗಳನ್ನು ತೋಡ್ಕೊಂಡು ಏನು ಮಾಡ್ತಾಯಿದ್ದ, ಭೂಮಿಯನ್ನು ತೋಡ್ಬಿಟ್ಟು ಅಲ್ಲಿ ಲೀವ್ ಮಾಡ್ತಾಯಿದ್ದ. ದೆರ್ ವರ್ ಸ್ಟೆಪ್ಸ್ ಲೀಡಿಂಗ್ ಟು ಪಿಟ್ಸ್. ಅದಕ್ಕೇನಿತ್ತು, ಸ್ಟೆಪ್ಸ್ಗಳನ್ನ ಮಾಡ್ಕೊಂಡಿದ್ದ. ನಾವು ಹೆಂಗೆ ಮಹಡಿಯನ್ನು ಹತ್ತಬೇಕಾದ್ರೆ ನಾವು ಸ್ಟೇರ್ ಕೇಸ್ ಅಥವಾ ಸ್ಟೆಪ್ಸ್ ಅಂತ ಮಾಡ್ತೀವಿ, ಆತ ಭೂಮಿಯನ್ನು ಇಳಿದು ಅಲ್ಲಿ ಮನೆ ಇತ್ತು ಅಂತಂದರೆ ಅದಕ್ಕೇನು ಮಾಡ್ತಾಯಿದ್ರ, ದೇವರ್ ಸ್ಟೆಪ್ಸ್ ಲೀಡಿಂಗ್ ಟು ಪಿಟ್ಸ್. ಆ ಗುಂಡಿಗೆ ಸ್ಟೆಪ್ಸ್ಗಳನ್ನ ಮಾಡ್ಕೊಂಡಿದ್ದ. ದೇರ್ ವರ್ ಬ್ಯೂಲ್ಟ್ ಇನ್ ದಿಸ್ ಮ್ಯಾನರ್ ಇನ್ ಆರ್ಡರ್ ಟು ಪ್ರೊವೈಡ್ ಪ್ರೊಟೆಕ್ಷನ್ ಫ್ರಮ್ ದ ಕೋಲ್ಡ್ ವೆದರ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್ ಮತ್ತು ಕೋಲ್ಡ್ ವೆದರನ್ನು ತಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾಯಿದ್ದ, ಆ ಬ್ಯೂಲ್ಟ್ ಅವಷ್ಟು ಏನು ಮಾಡ್ತಾಯಿದ್ದ, ಕಟ್ಕೊಂಡಿದ್ದ, ಭೂಮಿ ಒಳಗಡೆ ಲೀವ್ ಮಾಡ್ತಾಯಿದ್ದ. ಅಂದರೆ ಕೋಲ್ಡ್, ಶೀತದಿಂದ ತನ್ನನ್ನು ತಾನು ಮಾಡೋಕ್ಕೆ, ವೈಲ್ಡ್ ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆತ ಯೂಸ್ ಮಾಡ್ತಾಯಿದ್ದ. ಅರ್ದನ್ ಪಾರ್ಟ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಸಚ್ ಪಿಟ್ಸ್ ಇನ್ ಅಕಾರ್ಡೆನ್ಸ್ ಟು ದ ವೆದರ್ ಕಂಡೀಷನ್. ಪೀಪಲ್ ಕುಕ್ಡ್ ಫುಡ್ ಐದರ್ ಇನ್ಸೈಡ್ ಆರ್ ಔಟ್ಸೈಡ್. ಸೊ ಇನ್ಸೈಡ್ ಮತ್ತು ಔಟ್ಸೈಡಲ್ಲಿ ಆ ರೀತಿಯಾದಂಥ ಕುಕ್ ಮಾಡಿರುವಂಥ ಪಾರ್ಟ್ಸ್ಗಳನ್ನು ನಾವು ಎಸ್ಕವೇಟೆಡ್ ಮೂಲಕ, ಉತ್ಖನದ ಮೂಲಕ ಅಥವಾ ಸಂಶೋಧನೆಯ ಮೂಲಕ ಇತಿಹಾಸ ತಜ್ಞರು ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇನ್ ವಿಚ್ ಪ್ಲೇಸ್ ದ ಫಸ್ಟ್ ಸಿವಿಲೈಜೇಷನ್ ಹ್ಯಾವ್ ಸೀನ್ ಇನ್ ದಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಆನ್ಸರ್ ಈಸ್ ಬುರ್ಝೋಮ್ in Kashmir. Burzum in Kashmir. This is the first place to excavated archaeologist to first civilization ಅಂತ ಹೇಳ್ಬೋದು. There is a site named Mehergar near the fertile plain of Bolan passes which leads to Iran. The people of Mehergar were the first ones to have learnt the cultivation of barley and wheat crops and the rearing of goats and sheep. This is the first village that has come to our notice. The people of Mehergar lived in houses. Some houses had 4 or more rooms. Many sites have been discovered here which not only have the fossils of animals but also graves. People and animals used to build together here. ಓಕೆ, ಸೊ ನಾವು ಮೆಹರ್ಗರ್, ಬುರ್ಝೋಮ್ ಇನ್ ಮೆಹರ್ಗರ್ ಈ ಪ್ಲೇಸನ್ನು ನಾವೇನು ನೋಡಿದ್ವಿ. ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಟು ಸೀನ್ ಟು ದಿ ಆರ್ಕಿಯಾಲಜಿಸ್ಟ್ ಟು ಎಸ್ಕವೇಟೆಡ್. ಮನುಷ್ಯ ನಾಗರಿಕನಾಗಿ ಲೀವ್ ಮಾಡಿದ ಮೇಲೆ ಫಸ್ಟ್ ಪ್ಲೇಸ್ ಯಾವುದು ಅಂದರೆ ಬುರ್ಝೋಮ್ ಇನ್ ಕಾಶ್ಮೀರ್ ಅಂತ ಹೇಳಿದ್ವಿ. ದೆನ್ ಅನದರ್ ಒನ್ ಪ್ಲೇಸ್ ಈಸ್ ಮೆಹರ್ಗರ್. ಓಕೆ, ಮೆಹರ್ಗರ್, ದಿಸ್ ಈಸ್ ದ ಫರ್ಟಿಲಿ ಪ್ಲೇನ್. ಎಲ್ಲಿದೆ ಅಂದರೆ ಇಟ್ ಈಸ್ ನಿಯರ್ ಟು ಫರ್ಟಿಲಿ ಪ್ಲೇನ್ ಆಫ್ ಬೋಲಾನ್ ಪಾಸಸ್
ಟು ಇರಾನಿನ ಫರ್ಟಿಲಿ ಪ್ಲೇನ್ ಫಲವತ್ತಾದ ಭೂಮಿ ಇರುವಂಥ ಬೋಲಾನ್ ಪಾಸಸ್ ನೀರು ಹರಿಯುವಂಥ ಸ್ಥಳವಾದ ಮೆಹರ್ಗರ್ ಈ ಪ್ಲೇಸಲ್ಲಿ ಮನುಷ್ಯ ಲೀವ್ ಮಾಡ್ತಾ ಇದ್ದ. ಇವನು ಅಲ್ಲಿಗಿಂತ ಬುರ್ಝೋಮ್ ಕಾಶ್ಮೀರದಲ್ಲಿರುವಂಥ ಜನರಿಗಿಂತ ಇನ್ನೂ ಒಂದು ಸ್ವಲ್ಪ ಏನಾಗಿದ್ದ ಅಂದರೆ ಅಪ್ಡೇಟ್ ಆಗಿದ್ದ. ಏನು ಮಾಡ್ತಿದ್ದ ಅಂತಂದರೆ, ಸೊ ಮೆಹರ್ಗರ್ ವರ್ ದ ಫಸ್ಟ್ ಒನ್ಸ್ ಟು ಹ್ಯಾವ್ ಲರ್ನ್ ದ ಕಲ್ಟಿವೇಷನ್ ಆಫ್ ಬಾರ್ಲಿ ಆ್ಯಂಡ್ ವೀಟ್. So he was the first civilization to cultivation barley and wheat. ಬಾರ್ಲಿ ಮತ್ತು ವೀಟನ್ನು ಕಲ್ಟಿವೇಷನ್ ಮಾಡಿರೋದು ಈ ಜನರಿಂದ ತಿಳಿದು ಬಂದಿದೆ. ಆ್ಯಂಡ್ ಆಲ್ಸೋ ರೇರಿಂಗ್ ಗೋಟ್ಸ್ ಆ್ಯಂಡ್ ಶೀಪ್. ಸೊ ಗೋಟ್ ಮತ್ತು ಶೀಪ್ನ ಸಾಕಾಣಿಕೆ ಮಾಡೋದರಲ್ಲಿ ಸಹ ಏನಾಗಿದ್ದಾನೆ ಇದು ತಿಳಿದು ಬಂದಿದೆ. ದಿಸ್ ಇಸ್ ದ ಫಸ್ಟ್ ವಿಲೇಜ್ ದಟ್ ಹ್ಯಾಸ್ ಟು ಕಮ್ ಅವರ್ ನೋಟಿಸ್. ದ ಪೀಪಲ್ ಆಫ್ ಮೆಹರ್ಗರ್ ಲೀವ್ಡ್ ಇನ್ ಹೌಸಸ್. ಇಲ್ಲಿನ ಜನರು ಅಪ್ಡೇಟ್ ಆಗಿದ್ದಾರೆ ಅಂದರೆ ಅಲ್ಲೇನು ಮಾಡ್ತಾಯಿದ್ರು, ಬುರ್ಝೋಮ್ ಕಾಶ್ಮೀರಲ್ಲಿ ಪಿಟ್ಸ್ ಗುಂಡಿಯನ್ನು ತೋಡ್ಕೊಂಡು ಲೀವ್ ಮಾಡ್ತಿದ್ರು. ಬಟ್ ಈ ಮೆಹರ್ಗರ್ ಜನ ಏನಿದ್ದಾರೆ ದೇವರ್ ಲೀವ್ಡ್ ಇನ್ ಹೌಸಸ್, ಮನೆಗಳ ಕಟ್ಕೊಂಡೇ ಲೀವ್ ಮಾಡ್ತಾಯಿದ್ರು. ಸಮ್ ಹೌಸಸ್ ಹ್ಯಾಡ್ 4 or more ರೂಮ್ಸ್. ಒಂದು ಮನೆ 3 ಮತ್ತು ಅದಕ್ಕಿಂತ ಜಾಸ್ತಿ 4 ಅದಕ್ಕಿಂತ ಜಾಸ್ತಿ ರೂಮ್ಗಳನ್ನು ಹೊಂದಿತ್ತು. ದೇ ಹ್ಯಾವ್ ಸೈಟ್ಸ್. ರೂಮ್ ಮೀನ್ಸ್ ಕಿಚನ್, ಡೈನಿಂಗ್ ಹಾಲ್, ಲಿವಿಂಗ್, ಆ ರೀತಿಯಾಗಿ. ರೂಮ್ ಅಂತಂದರೆ ನಿಮ್ಮ ಮನೆಯಲ್ಲಿ 2 ರೂಮ್ ಇರೋದು 3 ಆ ಥರ ಅಲ್ಲ. ಸೊ 4 ಮತ್ತು ಮೋರ್ ರೂಮ್ಸ್ ಅಂತಂದರೆ ಈಗ ಕಿಚನ್ಗೊಂದು, ಆಮೇಲೆ ಪೂಜೆಗೊಂದು ಅಥವಾ ಮಲ್ಗೋಕ್ಕೊಂದು, ಬೇರೆ ಬೇರೆ ಅದು ಕೋಣೆ ಇರುತ್ತಲ್ಲ, ಆ ರೀತಿ ಎಲ್ಲ ಟೋಟಲಾಗಿ ಸೇರಿ 4 ರೂಮ್ ಅಂತ. ಓಕೆ. ಸೈಟ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಹೈಯರ್ ವಿಚ್ ನಾಟ್ ಓನ್ಲಿ ಹ್ಯಾವ್ ದ ಫಾಸಿಲ್ಸ್ ಆಫ್ ಅನಿಮಲ್ಸ್ ಬಟ್ ಆಲ್ಸೋ ಗ್ರೇವ್ಸ್. ಸೊ ಬರೀ ಅನಿಮಲ್ಸ್ಗಳ ಪಳವಳಿಕೆಗಳು ಅಷ್ಟೇ ಅಲ್ಲ, ಗ್ರೇವ್ಸ್ ಅಂದರೆ ಸಮಾಧಿಗಳು ಸಹ ಸಿಕ್ಕಿದೆ. ಆಗಿನ ಕಾಲದ ಜನರ ಏನು ಮಾಡ್ತಾಯಿದ್ರು, ಪೀಪಲ್ ಆ್ಯಂಡ್ ಅನಿಮಲ್ಸ್ ಯೂಸ್ ಟು ಬಿ ಬ್ಯೂರಿಡ್ ಟುಗೆದರ್ ಹಿಯರ್. ಮನುಷ್ಯ ಮತ್ತು ಪ್ರಾಣಿಗಳ ಎರಡನ್ನೂ ಸಹ ಏನು ಮಾಡ್ತಾಯಿದ್ರು, ಭೂಮಿಯಲ್ಲಿ ಉಳ್ತಾ ಇರೋದು ಈ ಮೆಹರ್ಗರ್ ಜನಗಳ ಲಕ್ಷಣ ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಬುರ್ಝೋಮಿನ್ ಕಾಶ್ಮೀರದಲ್ಲಿ ಏನಿತ್ತು ಅಂತಂದರೆ ಜಸ್ಟ್ ಅವರು ಭೂಮಿಯನ್ನು ತೋಡ್ಕೊಂಡು ಅದರಲ್ಲಿ ಲೀವ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ದ ಕೋಲ್ಡ್ ವೆದರ್ ಆ್ಯಂಡ್ ಅನಿಮಲ್ಸ್ಗಳು. ಓಕೆ, ವೈಲ್ಡ್ ಅನಿಮಲ್ಸ್ಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡೋದಕ್ಕೆ. ಇನ್ನೊಂದು ಸೈಟ್ನ ಆರ್ಕಿಯಾಲಜಿಸ್ಟ್ ಎಸ್ಕವೇಟ್ ಮಾಡ್ತಿದ್ದಾರೆ. ದಟ್ ಪ್ಲೇಸ್ ಇಸ್ ಮೆಹರ್ಗರ್. ದಟ್ ಮೆಹರ್ಗರ್ ಪೀಪಲ್ ಲೀವ್ಡ್ ಇನ್ ಎ ಹೌಸಸ್ಗಳಲ್ಲಿ ಲೀವ್ ಮಾಡ್ತಾಯಿದ್ರು. ಸೊ ಅವ್ರೇನು ಮಾಡ್ತಾಯಿದ್ರು, ಸಮ್ ಫಾಸಿಲ್ ಫ್ಯೂಯಲ್ಸ್ ಅನಿಮಲ್ಸ್ಗಳನ್ನು ಪಳವಳಿಕೆಗಳು ಸಿಕ್ಕಿದೆ. ದ ಪೀಪಲ್ ಆಫ್ ಮೆಹರ್ಗರ್ ರೇರಿಂಗ್ ಗೋಡ್ಸ್ ಆ್ಯಂಡ್ ಶೀಪ್ಸ್, ಕುರಿ ಮತ್ತು ಮೇಕೆಗಳನ್ನು ಸಾಕ್ತಾಯಿದ್ರು ಅಂತ ಕಂಡುಬಂದಿದೆ. ಸೊ ಅಲ್ಲಿನ ಗ್ರೇವ್ಸ್ಗಳು, ಸಮಾಧಿಗಳು ಕಂಡುಬಂದಿದೆ. ಪೀಪಲ್ ಆ್ಯಂಡ್ ಅನಿಮಲ್ಸ್ ಯೂಸ್ ಟು ಬಿ ಬ್ಯೂರಿಡ್ ಟುಗೆದರ್ ಹಿಯರ್. ಅಲ್ಲಿ ಅನಿಮಲ್ಸ್ಗಳನ್ನು ಮತ್ತು ಮನುಷ್ಯರನ್ನು ಎರಡರನ್ನೂ ಏನು ಮಾಡ್ತಾಯಿದ್ರು, ಉಳ್ತಾಯಿದ್ರು ಅಂತೇಳಿ ಕಂಡುಬಂದಿದೆ. ಓಕೆ, ಸೊ ದಿಸ್ ಈಸ್ ದೆನ್ ಆಲ್ಸೋ ದ ಫಸ್ಟ್ ಅರ್ಬನೈಸೇಷನ್. ಹಾಗಾದರೆ ಅರ್ಬನೈಸೇಷನ್, ನಗರೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ದ ಏನ್ಸಿಯಂಟ್ ಸೈಟ್ಸ್ ಆಫ್ ಹರಪ್ಪ ವರ್ ಡಿಸ್ಕವರ್ಡ್ ಬೈ ದ ಎಂಜಿನಿಯರ್ಸ್ when the railway lines were being laid 150 years ago in the Sindhu Valley region of Punjab. They thought that it was a mound made of excellent bricks. They utilized the bricks for the construction of railway lines. In this way, many houses which had been buried under the soil were destroyed. Subsequently, archaeologists took up research in this area. They were convinced that it was the ancient city, since the sites around the city resembled the sites discovered earlier. They were called the Harappan civilization. These sites are said to be 4,600 years old. Okay. ದೆನ್ ಒಂದಾದ ತಕ್ಷಣ ಒಂದೊಂದು ಅಪ್ಡೇಟ್ ಆಗಿದೆ. ಫಸ್ಟ್ ಪ್ಲೇಸು ಬುರ್ಝೋಮ್ ಇನ್ ಕಾಶ್ಮೀರ್, ಅವರು ಭೂಮಿಲಿ ವಾಸ ಮಾಡ್ತಾಯಿದ್ರು. ದೆನ್ ಆಲ್ಸೋ ಪೀಪಲ್ಸ್ ವರ್ ಅಪ್ಡೇಟೆಡ್ ಇನ್ ದ ಪ್ಲೇಸ್ ಆಫ್ ಮೆಹರ್ಗರ್. ದೇ ವರ್ ಲೀವ್ಡ್ ಇನ್ ದ ಹೌಸಸ್. ದೆನ್ ಆಲ್ಸೋ ಸಮ್ ಪೀಪಲ್ ಸ್ವಲ್ಪ ಅಪ್ಡೇಟ್ ಆದ ನಂತರ ಹರಪ್ಪ ಸಿವಿಲೈಸೇಷನ್ ಬರುತ್ತೆ. ಸೊ ಈ ಹರಪ್ಪ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿ ಏನ್ಸಿಯಂಟ್ ಸೈಟ್ಸ್ ಆಫ್ ಹರಪ್ಪ ವರ್ ಡಿಸ್ಕವರ್ಡ್ ಬೈ ದ ಇಂಜಿನಿಯರ್ಸ್ ವೆನ್ ದ ರೈಲ್ವೇ ಲೈನ್ಸ್. ಸೊ ಯಾವಾಗ ಈ ಹರಪ್ಪ ಸಿವಿಲೈಸೇಷನ್ನ ಜನರಿಗೆ ಕಂಡು ಬರುತ್ತೆ ಅಂದರೆ 150 ಇಯರ್ಸ್ ಎಗೋದಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಇಂಜಿನಿಯರ್ಸ್ ರೈಲ್ವೆ ಟ್ರ್ಯಾಕ್ ಮಾಡಬೇಕಾದ್ರೆ ಇನ್ ದ ಪ್ಲೇಸ್ ಆಫ್ ಸಿಂಧೂ ವ್ಯಾಲಿ, ಸೊ ನೀರಿರುವ ಕಡೆನೇ ಸಿವಿಲೈಸೇಷನ್ ಏನಾಗುತ್ತೆ, ಒರಿಜಿನೇಟ್ ಆಗಿದೆ. ಒಂದು ಗಮನ ಇಟ್ಕೊಳ್ಳಿ, ಬೋಲಾನ್ ಪಾಸಸ್, ಕಾಶ್ಮೀರ್, ಸಿಂಧೂ ವ್ಯಾಲಿ.
ಸೊ ಈ ಪ್ಲೇಸ್ ಯಾಕೆ ಅಂತಂದರೆ ಮನುಷ್ಯನಿಗೆ ಅಗತ್ಯವಾಗಿ ಅವಶ್ಯಕವಾಗಿ ಬೇಕಾಗಿರೋದು ನೀರು ಫಾರ್ ದ ಪರ್ಪಸ್, ಓನ್ ಪರ್ಪಸ್ಗೋಸ್ಕರ ಆಗಿರ್ಬೋದು, ಅಗ್ರಿಕಲ್ಚರ್ಗಾಗಿರ್ಬೋದು, ಅನಿಮಲ್ಸ್ಗಾಗಿರ್ಬೋದು. ದಟ್ಸ್ ವೈ ಆಲ್ ದ ಸಿವಿಲೈಜೇಷನ್ಸ್ ಒರಿಜಿನೇಟೆಡ್ ಇನ್ ದ ರಿವರ್ ಏರಿಯಾಸ್. ಒಂದು ತಿಳ್ಕೊಳ್ಳಿ, ಓಕೆ. ಎಲ್ಲ ನಾಗರಿಕತೆಗಳು ಉಗಮವಾಗಿರೋದು ಯಾವ ಕಡೆ ಅಂತಂದರೆ ನೀರಿರೋ ಕಡೆ, ನದಿಗಳ ಬಯಲಿನಲ್ಲಿ ಅಂತ ಹೇಳ್ಬೋದು. ಲೈಕ್ ದಟ್ ದ ಹರಪ್ಪನ್ ಸಿವಿಲೈಜೇಷನ್ ಈಸ್ ಆಲ್ಸೋ ಒರಿಜಿನೇಟೆಡ್ ಇನ್ ದ ಪ್ಲೇಸ್ ಆಫ್ ಸಿಂಧು. ಓಕೆ, ಸಿಂಧು ನದಿಯ ಬಯಲು ಪ್ರದೇಶದಲ್ಲಿ. ಸೊ ಏನು ಅಂತಂದರೆ ಇಂಜಿನಿಯರ್ಸ್ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇನ್ 150 years in the Sindhu Valley of Punjab, they thought that it was mound made of excellent bricks. ಅವರು ರೈಲ್ವೆ ಟ್ರ್ಯಾಕ್ ಮಾಡಬೇಕಾದ್ರೆ ಅದು ಬಗಿತಾ ಇರಬೇಕಾದ್ರೆ ಅವರಿಗೆ ಎಕ್ಸಲೆಂಟ್ ಬ್ರಿಕ್ಸ್ಗಳು ಸಿಗುತ್ತೆ. ಈಗಿನ ಕಾಲದ ಬ್ರಿಕ್ಸ್ಗಳನ್ನ ನೋಡಿ, ಮನೆ ಕಟ್ಟೋದಕ್ಕೆ ನಾವು ಬ್ರಿಕ್ಸ್ನ ತೊಗೊಂಬರ್ತೀವಿ, ನೀರಲ್ಲಿ ನೆನಗಿಟ್ರೆ ಹಂಗೆ ಹೋಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಬಟ್ ದೇ ವರ್ ಯೂಸ್ಡ್ ಇನ್ ದ ಎಕ್ಸಲೆಂಟ್ ಬ್ರಿಕ್ಸ್ ಆನ್ ದಟ್ ಟೈಮ್. ಅವ್ರ ಮನೆಗಳನ್ನು ಕಟ್ಟೋದಕ್ಕೆ ಎಕ್ಸಲೆಂಟ್ ಬ್ರಿಕ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರು. ದೇ ಯುಟಿಲೈಸ್ಡ್ ದ ಬ್ರಿಕ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ಸ್. ಅವು ಆ ಇಟ್ಟಿಗೆಗಳನ್ನೇ ಏನು ಮಾಡ್ತಾರೆ ಅಂದರೆ ರೈಲ್ವೆ ಟ್ರ್ಯಾಕ್ಗಳ ಕನ್ಸ್ಟ್ರಕ್ಷನ್ಗೆ ಏನು ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಇನ್ ದಿಸ್ ವೇ ಮೆನಿ ಹೌಸಸ್ ವಿಚ್ ಹ್ಯಾಡ್ ಬೀನ್ ಬ್ಯೂರ್ಡ್ ಅಂಡರ್ ದ ಸಾಯಿಲ್. ಸೊ ಅದರಿಂದ ತಿಳಿದು ಬರುತ್ತೆ ಈ ರೈಲ್ವೆ ಟ್ರ್ಯಾಕಿನ ಏರಿಯಾಗಳು. ಸೋ ಮೆನಿ ಹೌಸಸ್ ವರ್ ಬ್ಯೂರ್ಡ್. ಸೊ ಹಲವು ಮನೆಗಳೇನಾಗಿದೆ ಇಲ್ಲಿ ಹೋಗಿದೆ ಅಂತೇಳಿ ತಿಳಿ. ಸೊ ಆರ್ಕಿಯಾಲಜಿಸ್ಟ್ took up the research in this area. They have convinced that it was the ancient city. ಸೊ ನಂತರ ರೈಲ್ವೆ ಟ್ರ್ಯಾಕ್ ಆದ ನಂತರ ಸೊ ಎಲ್ಲ ಆರ್ಕಿಯಾಲಜಿಸ್ಟ್ಗಳು ಏನು ಮಾಡ್ತಾರೆ, ಸೊ ಡಿಸ್ಕವರ್ಡ್ ಆನ್ ದಟ್ ಏರಿಯಾ. ಸೊ ದೇ ಹ್ಯಾವ್ ಕನ್ವಿನ್ಸ್ಡ್ ದಟ್, ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ದಿಸ್ ಇಸ್ ದ ಏನ್ಸಿಯಂಟ್ ಸಿಟಿ ಸಿನ್ಸ್ ದ ಸಿಟಿ ಅರೌಂಡ್ ಹೀಸ್ ಸಿಟಿ ರೆಸೆಂಬಲ್ಡ್ ದ ಸೈಟ್ ಡಿಸ್ಕವರ್ಡ್ ಅರ್ಲಿಯರ್. ಸೊ ಆ ಏರಿಯಾ ಪೂರ್ತಿ ಏನಾಗಿದೆ, ಇಟ್ ಈಸ್ ರೆಸೆಂಬಲ್ಡ್ ದ ಸೈಟ್ಸ್ಗಳು, ಅಲ್ಲಿ ಮನೆಗಳಿದ್ವು ಅನ್ನೋದು ಬಂದಿದೆ. ದೆ ವರ್ ಕಾಲ್ಡ್ ದ ಹರಪ್ಪನ್ ಸಿವಿಲೈಜೇಷನ್. ಸೊ ಅದು ಏನಾಗಿದೆ, ಹರಪ್ಪ ಸಿವಿಲೈಜೇಷನ್ ಅಂತೇಳಿ ಆರ್ಕಿಯಾಲಜಿಸ್ಟ್ ಎಸ್ಕವೇಟ್ ಮಾಡಿದ ನಂತರ ತಿಳಿದು ಬಂದೆ. ದೀಸ್ ಸಿಟೀಸ್ ಆರ್ ಸೆಡ್ ಟು ಬಿ 4600 years ago. ಓಕೆ, ಇದು 4600 ವರ್ಷಗಳ ಹಿಂದಿನದು ಅಂತೇಳಿ ಎಲ್ಲರೂ ಸಹ ಏನು ಮಾಡ್ತಾರೆ, ಕನ್ವಿನ್ಸ್ಡ್ ಆಗ್ತಾರೆ, ಅಂದರೆ ಎಲ್ಲರೂ ತಿಳ್ಕೊಳ್ತಾರೆ. ಓಕೆ, ದೆನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸಿಟೀಸ್. ಹಾಗಾದರೆ ಅದರದ್ದು ವಿಶಿಷ್ಟತೆ ಏನು? We can see 2 or more parts in the cities of Harappa. The western parts is narrow at the elevated places. Archaeologists are the view that this was a citadel. The eastern part is wide and at a lower level. This area has been called the lower town. Every part had a wall made and burned bricks. Since the bricks around them were placed the interlocking manner Archaeologists view that the citadel, eastern part that are lower level, this has been called as the lower town. Every part has wall made of burned bricks. Since the bricks around them were placed in the interlocking manner, the walls were very strong. ಹಾಗಾದರೆ ಆ ಹರಪ್ಪ ಸಿವಿಲೈಸೇಷನ್ ಮನೆಗಳು ಹೇಗಿದ್ವು ಅಂದರೆ, ವಿ ಕ್ಯಾನ್ ಸಿ 2 or more parts, 2 ಮತ್ತು 2ಕ್ಕಿಂತ ಜಾಸ್ತಿ ಇತ್ತು. ದ ವೆಸ್ಟರ್ನ್ ಪಾರ್ಟ್ ಈಸ್ ನ್ಯಾರೋ ಆಗಿತ್ತು. ಆ್ಯಂಡ್ ಆಲ್ಸೋ ಆ್ಯಸ್ ಆ್ಯನ್ ಎಲಿವೇಟೆಡ್ ಪ್ಲೇಸಸ್, ಅತಿ ಎತ್ತರದ ಸ್ಥಳದಲ್ಲಿತ್ತು. ಆರ್ಕಿಯಾಲಜಿಸ್ಟ್ ಆರ್ ದ ವ್ಯೂ ದಟ್ ದಿಸ್ ವಾಸ್ ಎ ಸಿಟಿಡಾಲ್. ಓಕೆ, ಅದನ್ನು ಆರ್ಕಿಯಾಲಜಿಸ್ಟ್ ಏನಂತ ಕರೀತಾರೆ, ಅದೊಂದು ಸಾಮ್ರಾಜ್ಯ ಇತ್ತು, ಅದ್ರ ಸುತ್ತ ಏನಾಗ್ತಾ ಇತ್ತು, ಮನೆಗಳಿದ್ವು ಅಂತೇಳಿ ತಿಳಿದು ಬಂದಿದೆ. ಸೊ ದ ಈಸ್ಟರ್ನ್ ಪಾರ್ಟ್ ಈಸ್ ವೈಡ್ ಆ್ಯಂಡ್ ದ ಲೋಯರ್ ಲೆವೆಲ್. ದಿಸ್ ಏರಿಯಾ ಹ್ಯಾಸ್ ಬೀನ್ ದಟ್ ಲೋಯರ್ ಟೌನ್. ಅದನ್ನು ಈಸ್ಟರ್ನ್ ಪಾರ್ಟ್ ಲೋ ಲೆವೆಲಲ್ಲಿರುತ್ತೆ, ಅದನ್ನು ಏನಂತ ಕರೀತಾರೆ, ಲೋಯರ್ ಟೌನ್ ಅಂತ ಕರೀತಾರೆ. ಮೇಲಿನ ಭಾಗವನ್ನು ಸಿಟಿಡಾಲ್ ಅಂತ ಕರೀತಾರೆ. ಇಟ್ ಈಸ್ ದ ಎಲಿವೇಟೆಡ್ ಪ್ಲೇಸಸ್. ಅಂದರೆ ರಾಜರು, ಅಂದರೆ ಹೈಲಿ ರಿಚ್ ಫ್ಯಾಮಿಲೀಸು ಮೋಸ್ಟ್ಲಿ ಅಲ್ಲಿ ಲೀವ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಎವ್ರಿ ಪಾರ್ಟ್ ಹ್ಯಾಡ್ ಎ ವಾಲ್
ಮೇಡ್ ಆಫ್ ಬರ್ನ್ಡ್ ಬ್ರಿಕ್ಸ್. ಎಲ್ಲ ಪಾರ್ಟ್ಗಳು ಬರ್ನ್ಡ್ ಬ್ರಿಕ್ಸ್, ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿತ್ತು. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಸಿನ್ಸ್ ದ ಬ್ರಿಕ್ಸ್ ಅರೌಂಡ್ ದೆಮ್ ದೆರ್ ವರ್ ಪ್ಲೇಸ್ಡ್ ಇಂಟರ್ಲಾಕಿಂಗ್ ಮ್ಯಾನರ್, ದ ವಾಲ್ಸ್ ವರ್ ವೆರಿ ಸ್ಟ್ರಾಂಗ್. ಅದಕ್ಕೋಸ್ಕರ ಅದು ಬರ್ನ್ಡ್ ಬ್ರಿಕ್ಸ್ ಯೂಸ್ ಮಾಡಿದ್ರಿಂದ ಪ್ರತಿಯೊಂದು ಮನೆಯ ಗೋಡೆಗಳೇನಾಗಿದ್ರು ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. There were noteworthy buildings inside the citadel. Mohenjo-daro is one of the cities had a water tank. Scholars have been called this as a bath tank. It is built a brick, so it is prevent the seepage of water from the tank. The bath tank has steps on either sides to go down, and there are rooms all around. The water was probably supplied to the tank by the wall well, and used water was let out. Probably very important people used to take bath in this pool on special occasions. Fire alerts have been discovered in other cities like Kalibangan and Lothal. Mohenjo-daro, Harappa and Lothal had constructed systematic granaries ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ಮೊಹೆಂಜೊದಾರೋ ಬಗ್ಗೆ ತಿಳ್ಕೊಳ್ಳೋಣ. ದೆರ್ ವರ್ ನೋಟ್ವರ್ತಿ ಬಿಲ್ಡಿಂಗ್ ಇನ್ಸೈಡ್ ದ ಸಿಟಿಡಾಲ್. ಓಕೆ, ರಾಜರು ಲೀವ್ ಮಾಡ್ತಾ ಇದ್ದಂಥ ಎಲಿವೇಟೆಡ್ ಪ್ಲೇಸಸ್ನ ನಾವೇನಂತ ಕರಿತೀವಿ? ಸಿಟಿಡಾಲ್ ಅಂತ ಕರಿತೀವಿ. ಅಂದರೆ ಅದೊಂದು ರಾಜ್ಯ ಅಥವಾ ಪ್ಯಾಲೇಸ್ ಅಂತ ತಿಳ್ಕೊಳ್ಳಿ. ಆ ಪ್ಯಾಲೇಸ್ ಒಳಗಡೆ ವಿ ಹ್ಯಾವ್ ಟು ಸಿ ಮೊಹೆಂಜೊದಾರೋ ಒನ್ ಆಫ್ ದ ಸಿಟೀಸ್ ಹ್ಯಾಡ್ ಎ ವಾಟರ್ ಟ್ಯಾಂಕ್. ಮೊಹೆಂಜೊದಾರೋ ಅಂತ ಸಿಟಿಯಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ, ಒಂದು ಸ್ವಿಮ್ಮಿಂಗ್ ಪೂಲ್. ಓಕೆ, ಈಗ ಹೇಳೋದಾದರೆ ಸ್ವಿಮ್ಮಿಂಗ್ ಪೂಲ್. ಸ್ಕಾಲರ್ಸ್ ಹ್ಯಾವ್ ಬೀನ್ ಕಾಲ್ಡ್ ದಿಸ್ ಬಾತ್ ಟ್ಯಾಂಕ್. ಅದನ್ನು ಏನಂತ ಕರೀತಾರೆ? ಬಾತ್ ಟ್ಯಾಂಕ್. ನೌಡೇಸ್ ವಿ ಹ್ಯಾವ್ ಟು ಟೆಲ್ ಏನಂತ ಕರಿತೀವಿ ಅಂತಂದರೆ ಏನು ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಿ. ಇಟ್ ಈಸ್ ಬ್ಯೂಲ್ಡ್ ಬ್ರಿಕ್ಸ್. ಓಕೆ, ಯೂಸ್ವಲಿ ದೆ ವರ್ ಯೂಸ್ಡ್ ದ ಬರ್ನ್ ಬ್ರಿಕ್ಸ್ ಆಸ್ ಟು ಪ್ರಿವೆಂಟ್ ಸೀಪೇಜ್. ಎಲ್ಲೂ ನೀರು ಸೀಪೇಜ್ ಆಗದೆ ರೀತಿಯಾಗಿ, ಸೋರಿಕೆ ಆಗದೆ ರೀತಿ ಬರ್ನ್ ಬ್ರಿಕ್ಸ್ ಯೂಸ್ ಮಾಡಿ ವಾಟರ್ ಟ್ಯಾಂಕ್ನ ಬಿಲ್ಟ್ ಮಾಡಿದರು. ದ ಬಾತ್ ಟ್ಯಾಂಕ್ ಹ್ಯಾಸ್ ಸ್ಟೆಪ್ಸ್ ಆನ್ ಐದರ್ ಸೈಡ್. ಎರಡೂ ಕಡೆ ಸೈಡ್ಸ್, ಹೋಗೋದಕ್ಕೆ, ಬರೋದಕ್ಕೆ, ಇಳಿಯೋದಕ್ಕೆ, ಹತ್ತೋದಕ್ಕೆ ಏನಾಯಿತು, ಸ್ಟೆಪ್ಸ್ಗಳಿದ್ವು. ಆ್ಯಂಡ್ ಆಲ್ಸೋ ಹ್ಯಾಸ್ ರೂಮ್ಸ್ ಆಲ್ ಅರೌಂಡ್. ಅದ್ರ ಸುತ್ತ ರೂಮ್ಸ್ಗಳನ್ನು ಕಟ್ಟಿದ್ರು. ಏನಕ್ಕೆ ಕಟ್ಟಿರ್ತಾರೆ? ಸೊ ಬಟ್ಟೆಗಳನ್ನು, ಸ್ನಾನ ಮಾಡಿದ ಮೇಲೆ ಬಟ್ಟೆಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅದರ್ ಪರ್ಪಸ್ಸಿಗೆ ಏನು ಮಾಡ್ತಾಯಿದ್ರು, ಯೂಸ್ ಮಾಡ್ಕೊಳ್ತಾಯಿದ್ರು. ದ ವಾಟರ್ ವಾಸ್ ಪ್ರೊಬಬಲಿ ಸಪ್ಲೈಡ್ ಟು ದ ಟ್ಯಾಂಕ್ ಬೈ ವೆಲ್. ಬಾವಿಗಳಿಂದ ವಾಟರ್ ಟ್ಯಾಂಕಿಗೆ, ಸ್ವಿಮ್ಮಿಂಗ್ ಪೂಲ್ಗೆ ಏನು ಮಾಡ್ತಾಯಿದ್ರು, ಡೈರೆಕ್ಟಾಗಿ ನೀರು ಬರೋ ರೀತಿ ಪೈಪ್ ಲೈನ್ ಇತ್ತು. ಆ್ಯಂಡ್ ಆಲ್ಸೋ ಲೆಟ್ ಔಟ್, ಆ ಕೊಳೆ ನೀರು ಹೋಗೋದಕ್ಕೂ ಒಂದು ಸೈಡ್ ಇತ್ತು. ಪ್ರೊಬಬಲಿ ವೆರಿ ಇಂಪಾರ್ಟೆಂಟ್ ಪೀಪಲ್ ಲೈಕ್ ರಿಚ್ ಪೀಪಲ್ ಆರ್ ಕಿಂಗ್ಸ್ ಟೇಕ್ ಬಾತ್ ಇನ್ ದಿಸ್ ಪೂಲ್ ಆನ್ ಸ್ಪೆಷಲ್ ಅಕೇಶನ್ಸ್. ಸ್ಪೆಷಲ್ ಅಕೇಶನ್ಸ್ಗಳಲ್ಲಿ ಅದನ್ನು ನಾವು ಸ್ವಿಮ್ಮಿಂಗ್ ಪೂಲ್ನ ದೊಡ್ಡ ವ್ಯಕ್ತಿಗಳು ಯೂಸ್ ಮಾಡ್ತಾಯಿದ್ರು. ಫೈರ್ ಅಲರ್ಟ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಇನ್ ಅದರ್ ಸಿಟೀಸ್. ಫೈರ್ ಯೂಸ್ ಮಾಡ್ತಾಯಿದ್ರು ಅನ್ನೋದಕ್ಕೋಸ್ಕರ ಬೇರೆ ಸಿಟೀಸ್ಗಳನ್ನ ನೋಡ್ಬೋದು. ಲೈಕ್ ಕಾಲಿಂಬಂಗನ್, ಲೋಥಾಲ್, ಮೊಹೆಂಜೊದಾರೋ, ಹರಪ್ಪ ಆ್ಯಂಡ್ ಲೋಥಾಲ್ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ಸಿಸ್ಟಮ್ಯಾಟಿಕ್ ಗ್ರಾನರೀಸ್ ಅಂತ ಹೇಳ್ಬೋದು. ಸೊ ಅವರ ಕಾಲದಲ್ಲಿ ಸಿಕ್ಕಿದಂತಹ ಒಂದು ಅಂತಂದರೆ ದಟ್ ಈಸ್ ದ ಯಾವುದು ಅಂತಂದರೆ ಡ್ಯಾನ್ಸಿಂಗ್ ಬ್ರೋನ್ಸ್. ಇದಾಗಿರ್ಬೋದು, ಡ್ಯಾನ್ಸಿಂಗ್ ಬ್ರೋನ್ಸ್ ಗರ್ಲ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಮೊಹೆಂಜೊದಾರೋ ಟ್ಯಾಂಕ್. ಓಕೆ, ಮೊಹೆಂಜೊದಾರೋ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಇಲ್ಲೂ ಸ್ಟೆಪ್ಸ್ ಇದೆ, ಈ ಕಡೆನೂ ಸ್ಟೆಪ್ಸ್ ಇದೆ. ಸೊ ಇದು ವಾಟರ್ ಅಂತ ಹೇಳ್ಬೋದು, ವಾಟರ್ ಇದೆ. ಸೊ ಅದೇ ರೀತಿ ಇದ್ರ ಸುತ್ತ ಏನಿದೆ, ರೂಮ್ಸ್ಗಳನ್ನು ಬಿಲ್ಟ್ ಮಾಡ್ತಿರ್ತಾರೆ. ವೆರಿ ಆನ್ ದ ಸ್ಪೆಷಲ್ ಅಕೇಶನ್ಸು ಇಂಪಾರ್ಟೆಂಟ್ ಪೀಪಲ್ ಬಾತ್ ಇನ್ ದಿಸ್ ಟ್ಯಾಂಕ್ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ದ ಮೊಹೆಂಜೊದಾರೋ ವಾಟರ್ ಬಾತ್ ಟ್ಯಾಂಕ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಮೊಹೆಂಜೊದಾರೋ ಆ್ಯಂಡ್ ಆಲ್ಸೋ ಹರಪ್ಪ civilization, totally the ancient civilization of India. So in this class ಇದರಲ್ಲಿ so I have to give homework. The first question is write on the special features of Harappa cities. Write a note on the great bath of Mohenjo-daro. So ಇವೆರಡು ಕ್ವಶನ್ನ ಬರೆದ್ಬಿಟ್ಟು you have to send my WhatsApp number. Okay,
write on the special features of Harappa city. Harappa city has special features. Write a note on the great path of Mohenjo-daro. It is very important on the examination purpose and also important questions for 2. The 2 questions you write and then you send my WhatsApp number. Okay, if any doubts in this class, you call my number. Thank you.